ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದಂತ ಹೊಸದಾಗಿ ಆಯ್ಕೆಯಾದಂಥ ಯೋಗೇಶ್ವರ ಶಾಸಕರು ಅವರು ಒಂದು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಟಾಸ್ಕ್ ಕೊಟ್ಟರೆ JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ ಕರ್ಕೊಂಡು ಹೋಗ್ತೇನೆ. ಆಯ್ತಪ್ಪ, ಈಗ ದೇವೇಗೌಡರು ಚುನಾವಣೆಯಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಸೊಕ್ಕು ಮುರಿದ್ಬಿಡ್ತೀನಿ ಅಂತ. ಆಮೇಲೆ ತಿರ್ಗಾ 136 ಜನ MLA ಗೆದ್ದಾರೆ, ಈ ಸರ್ಕಾರ ಬೀಳಿಸ್ಬಿಡ್ತೀನಿ ಅಂದರು. ಇವೆಲ್ಲ ಸಾಧ್ಯ ಆಗ್ತದ? ಹಂಗೆ ಅವರು ಒಂದೇನೋ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ. ಆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದು ಅವ್ರಿಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 5ನೇ ತಾರೀಕು ಸಮಾವೇಶ ನಡೆಸ್ತಾ ಇದ್ದೀರಿ ಸರ್ ಹಾಸನದಲ್ಲಿ. ಅಲ್ಲಿ ಹಾಸನದಲ್ಲಿ ಒಂದು ಸಮಾವೇಶವನ್ನು ನಡೆಸಬೇಕು ಅಂತೇಳಿ ಸಿದ್ದರಾಮಯ್ಯನವರ ಜೊತೆಯಲ್ಲಿರ್ತಕ್ಕಂಥವರು ಮತ್ತು ನಾವು ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿದ್ದೇವೆ. ಅದು ಚಿಂತನೆ ಚುನಾವಣೆ ಫಲಿತಾಂಶ ಬಂದ ನಂತರ ಚಿಂತನೆ ಅಲ್ಲ. ಅದು ಮೊದಲೇನೆ ಮೈಸೂರಲ್ಲಿ ಒಂದು ಬೃಹತ್ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಪದೇ 2-3 ಕಾರ್ಯಕ್ರಮ ಇತ್ತೀಚೆಗೆ ಹಾಸನದಲ್ಲೇ ಮಾಡಿರೋದ್ರಿಂದ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡೋಣ ಅಂತ ಹೇಳಿ ಅದು ಹಾಸನಕ್ಕೆ ಅದು ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ಡೇಟು 5ನೇ ತಾರೀಕು ಅಂತೇಳಿ ತಾತ್ಕಾಲಿಕವಾಗಿ ಈಗಾಗಲೇ ನಿರ್ಣಯ ಆಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಇದೊಂದು ದೊಡ್ಡ ಸಮಾವೇಶ. ಯಾರ ವಿರುದ್ಧ ಅಲ್ಲ ರೀ, ನಮ್ಮದು ಏನಿದೆ ಜನಪರವಾಗಿ ನಾವು ಏನು ಮಾಡಿದ್ದೇವೆ, ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೇವೆ, ನಾವು ಹೇಳದಂತೆ ನಡೆದಿದ್ದೇವೆ, ಗೊತ್ತಾಯ್ತಾ? ನಾವು ಯಾವುದು ಕೂಡ ಸುಳ್ಳು ಹೇಳೋದಿಲ್ಲ. ಈ ರೀತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದೇ ಹೊರತು ಯಾರ ವಿರುದ್ಧ ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು. ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದಂತ ಹೊಸದಾಗಿ ಆಯ್ಕೆಯಾದಂಥ ಯೋಗೇಶ್ವರ ಶಾಸಕರು ಅವರು ಒಂದು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಟಾಸ್ಕ್ ಕೊಟ್ಟರೆ JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ ಕರ್ಕೊಂಡು ಹೋಗ್ತೇನೆ. ಆಯ್ತಪ್ಪ, ಈಗ ದೇವೇಗೌಡರು ಚುನಾವಣೆಯಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಸೊಕ್ಕು ಮುರಿದ್ಬಿಡ್ತೀನಿ ಅಂತ. ಆಮೇಲೆ ತಿರ್ಗಾ 136 ಜನ MLA ಗೆದ್ದಾರೆ, ಈ ಸರ್ಕಾರ ಬೀಳಿಸ್ಬಿಡ್ತೀನಿ ಅಂದರು. ಇವೆಲ್ಲ ಸಾಧ್ಯ ಆಗ್ತದ? ಹಂಗೆ ಅವರು ಒಂದೇನೋ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ. ಆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದು ಅವ್ರಿಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. 5ನೇ ತಾರೀಕು ಸಮಾವೇಶ ನಡೆಸ್ತಾ ಇದ್ದೀರಿ ಸರ್ ಹಾಸನದಲ್ಲಿ. ಅಲ್ಲಿ ಹಾಸನದಲ್ಲಿ ಒಂದು ಸಮಾವೇಶವನ್ನು ನಡೆಸಬೇಕು ಅಂತೇಳಿ ಸಿದ್ದರಾಮಯ್ಯನವರ ಜೊತೆಯಲ್ಲಿರ್ತಕ್ಕಂಥವರು ಮತ್ತು ನಾವು ಎಲ್ಲ ಸಚಿವರುಗಳು, ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿದ್ದೇವೆ. ಅದು ಚಿಂತನೆ ಚುನಾವಣೆ ಫಲಿತಾಂಶ ಬಂದ ನಂತರ ಚಿಂತನೆ ಅಲ್ಲ. ಅದು ಮೊದಲೇನೆ ಮೈಸೂರಲ್ಲಿ ಒಂದು ಬೃಹತ್ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಪದೇ 2-3 ಕಾರ್ಯಕ್ರಮ ಇತ್ತೀಚೆಗೆ ಹಾಸನದಲ್ಲೇ ಮಾಡಿರೋದ್ರಿಂದ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡೋಣ ಅಂತ ಹೇಳಿ ಅದು ಹಾಸನಕ್ಕೆ ಅದು ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ಡೇಟು 5ನೇ ತಾರೀಕು ಅಂತೇಳಿ ತಾತ್ಕಾಲಿಕವಾಗಿ ಈಗಾಗಲೇ ನಿರ್ಣಯ ಆಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಇದೊಂದು ದೊಡ್ಡ ಸಮಾವೇಶ. ಯಾರ ವಿರುದ್ಧ ಅಲ್ಲ ರೀ, ನಮ್ಮದು ಏನಿದೆ ಜನಪರವಾಗಿ ನಾವು ಏನು ಮಾಡಿದ್ದೇವೆ, ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೇವೆ, ನಾವು ಹೇಳದಂತೆ ನಡೆದಿದ್ದೇವೆ, ಗೊತ್ತಾಯ್ತಾ? ನಾವು ಯಾವುದು ಕೂಡ ಸುಳ್ಳು ಹೇಳೋದಿಲ್ಲ. ಈ ರೀತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದೇ ಹೊರತು ಯಾರ ವಿರುದ್ಧ ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು.